ಸೊ ಐಫೋನ್ 14 Pro ಆ್ಯಂಡ್ ಐಫೋನ್ 14 Plus ಅಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ಮೊದಲನಾಗಿ ಡಿಸ್ಪ್ಲೇ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಇಲ್ಲಿ 14 Pro ಅಲ್ಲಿ ನಿಮಗೆ 6.1 ಇಂಚಸ್ ಸೂಪರ್ ರ್ಯಾಟಿನಾ XDR OLED ಡಿಸ್ಪ್ಲೇ ಸಿಗುತ್ತೆ ವಿತ್ 120 Hz ರಿಫ್ರೆಶ್ ರೇಟ್ ಜೊತೆಗೆ. ಹಾಗೆ 14 Plus ಅಲ್ಲಿ ನಿಮಗೆ 6.7 ಇಂಚಸ್ ಡಿಸ್ಪ್ಲೇ ಸಿಗುತ್ತೆ ಸೂಪರ್ ರ್ಯಾಟಿನಾ OLED XDR ಡಿಸ್ಪ್ಲೇ ಸಿಗುತ್ತೆ ವಿತ್ 60 Hz ರಿಫ್ರೆಶ್ ರೇಟ್ ಜೊತೆಗೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರೊಸೆಸರ್ ಬಗ್ಗೆ ಮಾತಾಡ್ತೀರಾ ಅಂದರೆ ಸೊ ಇಲ್ಲಿ 14 Pro ಅಲ್ಲಿ A16 Bionic ಚಿಪ್ಸೆಟ್ ಕೊಟ್ಟವ್ರೆ. ಹಾಗೆ ಇಲ್ಲಿ 14 Plus ಅಲ್ಲಿ A15 Bionic ಚಿಪ್ಸೆಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ GPU ಕೋರ್ಸ್ ಬಂದು ಎರಡರಲ್ಲಿ ನಿಮಗೆ 5 GPU ಕೋರ್ಸಸ್ ಸಿಗೋದು. ಸೊ ಹಾಗೆ ಇಲ್ಲಿ OS ಬಂದು ಔಟ್ ಆಫ್ ದ ಬಾಕ್ಸ್ ಬಂದು ಎರಡರಲ್ಲಿ ನಿಮಗೆ iOS 16 ಸಿಗುತ್ತೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಮ್ರಾ ಸೆಟಪ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ 14 Pro ಅಲ್ಲಿ ನಿಮಗೆ 48 ಮೆಗಾಪಿಕ್ಸೆಲ್ ಬಂದು ವೈಡ್ ಲೆನ್ಸ್ ಇದೆ. ಹಾಗೆ ಅಲ್ಟ್ರಾ ವೈಡ್ ಲೆನ್ಸ್ ಬಂದು 12 ಮೆಗಾಪಿಕ್ಸೆಲ್ ಕೊಟ್ಟವ್ರೆ. ಹಾಗೆ ಇಲ್ಲಿ ಟೆಲಿಫೋಟೋ ಲೆನ್ಸ್ ಬಂದು 12 ಮೆಗಾಪಿಕ್ಸೆಲ್ ಸಿಗುತ್ತೆ. ಹಾಗೆ ಫ್ರಂಟ್ ಕ್ಯಾಮ್ರಾ ಬಂದು 12 ಮೆಗಾಪಿಕ್ಸೆಲ್ ಕೊಟ್ಟವ್ರೆ. ಸೊ ಹಾಗೆ 14 Plus ಅಲ್ಲಿ ಕ್ಯಾಮ್ರಾ ಸೆಟಪ್ ಬಗ್ಗೆ ಮಾತಾಡ್ತೀರಾ ಅಂದರೆ 12 ಮೆಗಾಪಿಕ್ಸೆಲ್ ಬಂದು ಅಲ್ಟ್ರಾ ವೈಡ್ ಲೆನ್ಸ್ ಸಿಗುತ್ತೆ. ಹಾಗೆ 12 ಮೆಗಾಪಿಕ್ಸೆಲ್ ಬಂದು ವೈಡ್ ಲೆನ್ಸ್ ಕೊಟ್ಟವ್ರೆ. ಸೊ ಓವರಾಲ್ ನೀವು ಎರಡರಲ್ಲೂ ವಿಡಿಯೋಗ್ರಾಫಿನ ಮಾಡ್ತೀರಾ ಅಂದರೆ 4K ವೀಡಿಯೋಸ್ನ ಶೂಟ್ ಮಾಡ್ಬೋದು 30 ಆ್ಯಂಡ್ 60 FPS ಅಲ್ಲಿ. ಶೆಲ್ಫ್ ಫೀಚರ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ. ಆ್ಯಕ್ಷನ್ ಮೋಡ್ ಇದೆ, ಫೋಟೋನಿಕ್ ಇಂಜಿನ್ ಇದೆ, ಹಾಗೆ ಈ ಥರ ಸುಮಾರು ಫೀಚರ್ಸ್ ಇದೆ. ಸೊ ಓವರಾಲ್ ನೀವು ಪ್ರೈಸಿಂಗಲ್ಲಿ ಕಂಪ್ಯಾರಿಸನ್ ಮಾಡ್ತೀರಾ ಅಂದರೆ ಒಂದು ಸಿಂಗಲ್ ಕ್ಯಾಮ್ರಾ ಎಕ್ಸ್ಟ್ರಾ ಬೇಕು ಅಂದರೆ ನೀವು 14 Proನ ತೊಗೋಬೋದು. ನೀವು ಬ್ಯಾಕ್ ಸೈಡ್ ಡ್ವೆಲ್ ಕ್ಯಾಮ್ರಲ್ಲೇ ಸ್ಯಾಟಿಸ್ಫೈ ಆಗಿದ್ದೀರಾ ಅಂದರೆ 14 Plusನ ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. 14 Plus ಪ್ರೈಸಿಂಗ್ ಬಂದು ನಿಮಗೆ 84,900ಗೆ ಸಿಗುತ್ತೆ. ಸೊ ಇದಾಯಿತು ಓವರಾಲ್ ಕಂಪ್ಯಾರಿಸನ್ ಆಫ್ 14 Pro ಆ್ಯಂಡ್ Plus. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.